ಬಟ್ಟೆ ಬಿಚ್ಚು ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ ಶೂಟ್ ಮಾಡಿ ಬಾಯ್ಗೆ ಬಂದ್ಬಿಡ್ಬೇಕು. ಬಾಯಿಗೆ ಇಡ್ಬೋದಲ್ವಾ? ತಿರ್ಗೋ ತಿರ್ಗೋ. ನಿಮ್ ಗಂಟು ಟಚ್ ಆಗ್ತಿದೆ. ಅಷ್ಟ್ ಜನ ಇದ್ದೀರಾ, ಒಬ್ರು ಮಾಡ್ಲಿಲ್ಲ. ಈ ಶಾಕಾಹಾರಿ ಆಗಲಿ, ಬ್ಲಿಂಕ್ ಆಗಲಿ, ಆಚರಣಕೋ ಆಗಲಿ, ಕೊಂಡಣ್ಣ ಆಗಲಿ, ಇವೆಲ್ಲ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಬಟ್ ಅದು ಮಾಸ್ಟರ್ ಪೀಸ್ಗಳಾಗಲಿಲ್ಲ ನನ್ನ ಪ್ರಕಾರ. ಹಾಸ್ಟೆಲ್ ಹುಡುಗರು ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಿಂತ ಎರಡಷ್ಟು ಚೆನ್ನಾಗಿ ಅವ್ರು ಕಂಟೆಂಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದವರು ಸುಮ್ಮನೆ ಕೂರಲಿಲ್ಲ. ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಕೈ ಹಿಡಿದು ಎತ್ತುತ್ತಾರೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ. ನನ್ನ ಪ್ರಕಾರ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡೋದ್ರಿಂದ ಜನ ಬರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶೆಟ್ಟಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ಡೈರೆಕ್ಟರ್ಸ್ ಡೈರಿ. ಸೊ ಈ ಒಂದು ಸಂದರ್ಶನದಲ್ಲಿ ಒಬ್ಬ ನಿರ್ದೇಶಕ ನಮ್ಮೊಂದಿಗಿದ್ದಾರೆ. ಅವರ ಒಂದು ಸಿನಿಮಾ ಬರ್ತಾ ಇದೆ, ಹೀಗಾಗಿ ಅವ್ರ ಜೊತೆಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸಿನಿಮಾ ಯಾವುದು ಅಂದರೆ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇರುವಂಥ ಬ್ಯಾಕ್ ಬೆಂಚರ್ಸ್ ಅನ್ನೋ ಸಿನಿಮಾ. ಸೊ ಈ ಸಿನಿಮಾದ ನಿರ್ದೇಶಕ BR ರಾಜಶೇಖರ್ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸೊ ರಾಜಶೇಖರ್ ಅವ್ರ 4ನೇ ಸಿನಿಮಾ ಇದು. ಅವ್ರ ಮೊದಲನೇ ಸಿನಿಮಾ ಅಮೃತವಾಣಿ, ಅದಾದಮೇಲೆ ಪೆರೋಲ್ ಅಂತ ಮಾಡಿದರು, ಅದಾದಮೇಲೆ ದಿಗಂತ್ ಅವ್ರದ್ದು ಬರ್ಫಿ ಅಂತ ಸಿನಿಮಾ ಮಾಡಿದರು. ಈಗ 4ನೇ ಸಿನಿಮಾ ಬ್ಯಾಕ್ ಬೆಂಚರ್ಸ್. ಸೊ ಒಂದು ಯೂತ್ಫುಲ್ ಆಗಿರುವಂಥ ಸಿನಿಮಾ, ಒಂದು ಕಾಲೇಜ್ ಲೈಫನ್ನು ತೋರಿಸುವಂಥ ಸಿನಿಮಾ ಅಂತ ಅನಿಸುತ್ತೆ ಅಲ್ವಾ? ಖಂಡಿತವಾಗ್ಲಿ ಸರ್. ಏನು ನಿಮ್ಮ ಕಾಲೇಜ್ ಲೈಫಿನ ಇನ್ಸ್ಪಿರೇಷನ್ ಹೆಂಗೆ? ಇದು ನನ್ನ ಕಾಲೇಜ್ ಲೈಫ್ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಕಾಲೇಜ್ ಲೈಫು ಅಷ್ಟು ಚೆನ್ನಾಗಿ ಕಳೆದಿಲ್ಲ. ಹೋಗೇ ಇಲ್ಲ. PUC ಮಾಡಿ ಡಿಗ್ರಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಆವಾಗ ತಂದೆಯವರು ಇರಲಿಲ್ಲ. ಆಮೇಲೆ ಜವಾಬ್ದಾರಿಗಳಿತ್ತು, ಕೆಲಸ ಮಾಡಬೇಕಾಗಿತ್ತು. ಆವಾಗ ಸ್ವಲ್ಪ ಗಾರ್ಮೆಂಟ್ ಲೈನಲ್ಲಿದ್ದೆ. ನನ್ನದೇ ಆದ ಒಂದು ಸಂಸ್ಥೆ ಕಟ್ಟಿದೆ, ಬ್ಲ್ಯಾಕ್ ಬರ್ಡ್ ಅಂತ. ಅದು ಕರ್ನಾಟಕ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತು. ಅದ್ರ ಜೊತೆಗೆ ಈ ಸಿನಿಮಾ ಗೀಳು ಇದ್ದೇ ಇತ್ತು. ಒಂದು ದೋಣಿಲಿ ಬ್ಯಾಕ್ ಬೆಂಚರ್ ಸಿನಿಮಾ, ಒಂದು ದೋಣಿಲಿ ಬಿಸ್ನೆಸ್ಸು ನಡೀತಾ ಇತ್ತು. ಈಗ ಈ ಸಿನಿಮಾ ಅಂತೂ ಭಾಳ ಇಷ್ಟಪಟ್ಟು ಮಾಡಿದ್ದೀನಿ. ಇದಕ್ಕೆ ಮೇಯ್ನ್ ಮಾಡಲಿಕ್ಕೆ ಕಾರಣ ಸುಚೇಂದ್ರ ಪ್ರಸಾದ್. ಸುಚೇಂದ್ರ ಪ್ರಸಾದ್ ನನ್ನ ಗೆಳೆಯ, ಕಾಲೇಜ್ ಸ್ಕೂಲ್ ಮೇಟು. ಹೌದು. ಆವಾಗ ಒಂದ್ಸರಿ ನಾನು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಅಣ್ಣ, ಆದರೆ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಅಂದೆ. ಕಷ್ಟ ಅಂತ ಯಾವುದೂ ಇಲ್ಲ ರೀ, ಏನಕ್ಕೆ ಕಷ್ಟ ಹೇಳ್ರಿ, ಮಾಡಿರಿ, ನಾ ಇದ್ದೀನಿ ಅಂದರು. ಇಲ್ಲ, ನನಗೆ ಇದಕ್ಕೆ ಒಂದು 21-22 ವರ್ಷದ ಹುಡುಗರು ಬೇಕು, ಅದೇ ವಯಸ್ಸಿನ ಹುಡುಗರು ಬೇಕು, ಆದರೆ ಅವರು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಇಲ್ಲಾಂದ್ರೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಅವ್ರಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಬರಬೇಕು, ಹೊಸಬ್ರು ಅನಿಸ್ಬಾರ್ದು. ಯಾಕೆಂದರೆ ಇದು ಈ ಯಾವ ಥರ ಜಾನರ್ ಸಿನಿಮಾ ಅಂತ ನಂಗೆ ಗೊತ್ತಿತ್ತು. ಇದು ಕಾಮಿಡಿ ಜಾನರ್ ಸಿನಿಮಾ, ಬಟ್ ವಿಜುವಲ್ ಕಾಮಿಡಿ ಇರೋಂಥ ಸಿನಿಮಾ. ಬಟ್ ಇದರಲ್ಲಿ ಆರ್ಟಿಸ್ಟು ಅವನು ನುರಿತ ಕಲಾವಿದ ಆಗಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಇದೆಲ್ಲ ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ಅದೇ ಒಂದು ದೊಡ್ಡ ವಿಷಯ ಅಲ್ಲ, ನಾನು ಕರೆಸ್ತೀನಿ ಅಂಥೇಳಿ ಸುಮಾರು ಈ ಡ್ರಾಮಾ ಸ್ಕೂಲ್ಗಳು ಅದೆಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ನನಗೆ ತಿಳಿದೇ ಇರಲಿಲ್ಲ. ಒಂದು 10-15 ಡ್ರಾಮಾ ಸ್ಕೂಲ್ಗಳಿಗೆಲ್ಲ ನಿನಾಜಮ್ಮು ಇವ್ರಿಗೆಲ್ಲ ಹೇಳಿ ಒಂದು 700 ಜನ ಆಡಿಷನ್ ಕರೆಸಿದ್ರು. ಅದನ್ನು ಆಡಿಷನ್ನೇ ನಾವು ಒಂದು 10-15 ದಿನ ಮಾಡಿದ್ದೀವಿ. ಪ್ರತಿದಿನ 100 ಜನ ಕರೆಸೋದು. ನೀವು ಅದೊಂದು ದೊಡ್ಡ ಪ್ರಾಸೆಸ್ಸು. ವಿಜುವಲ್ಸ್ ಇದೆಯಾ ಮಾಡಿರೋದು? ಅದು ಸಿಕ್ಕಾಪಟ್ಟೆ ಇದೆ, ಮಜಾ ಇದೆ ಅದು ಮಾತ್ರ. ಅದೇ ಒಂಥರ ಒಂದು ದೊಡ್ಡ ಇದಾಗಿ ನಡೀತಾ ಇತ್ತು. ಅದರಲ್ಲಿ ಇವರು ಒಂದು 30-40 ಜನನ ಸೆಲೆಕ್ಟ್ ಮಾಡಿಕೊಟ್ರು. ಆ 30-40 ಜನಕ್ಕೆ ಮತ್ತು 1 ತಿಂಗಳು ನಾವು ವರ್ಕ್ಶಾಪು. ಯಾರು ಸೆಲೆಕ್ಟ್ ಮಾಡಿದ್ರು? ಸುಚೇಂದ್ರ ಅವ್ರು ಸೆಲೆಕ್ಟ್ ಮಾಡಿದ್ರು. ಇವರೆಲ್ಲ ಅವರ ಸೆಲೆಕ್ಷನಿಂದ ಬಂದಂಥವ್ರು. ಯಾಕೆಂದರೆ ಅವ್ರ ಸೆಲೆಕ್ಷನ್ ಅಂದರೆ ಅಂತಿಂಥದ್ದಲ್ಲ. ಅವ್ರು ನೋಡಿದ್ದೀರಾ, ಈ ಹುಡುಗರುಗಳು ಇವಾಗ ಮಜಾ ಮಾಡ್ತಾ ಇರ್ತಾರೆ ನನ್ನ ಹತ್ರ ಹೇಳ್ಕೊಂಡು ಕಿರಿಕ್ ಮಾಡಿಕೊಂಡು, ಹಿರಿ ಸುಚೇಂದ್ರಂಗೆ ಹೇಳ್ತೀನಿ ಅಂದರೆ, ಸಾರ್ ಹೇಳ್ಬಿಟ್ಟಿರಿ ಸರ್, ಏನು ಸರ್ ಯಪ್ಪ ಯಾವ್ದು ಕೊಟ್ಟರು ಒಪ್ಪಲ್ಲ ಸರ್, ಹಿಂಗೆ ಮಾಡಿರಿ ಹಂಗಾಗಲ್ಲ ಸರ್, ಇನ್ನೊಂದು ಥರ ಮಾಡಿ ಅದಲ್ಲ, ಇನ್ನೊಂದು ಥರ ಮಾಡಿ ಅದಲ್ಲ, ಯಾವುದೂ ಒಪ್ತಾ ಇರಲಿಲ್ಲ ಅವರು. ಇವರು ಹುಚ್ಚಿಡಿಯೋದೊಂದು ಬಾಕಿ, ಅದನ್ನ ಇವಾಗ ಹೇಳಿ ಮಜಾ ಕೊಡ್ತಾ ಇರ್ತಾರೆ. ಬಟ್ ಅದು ಆ ಟೈಮು ಸಖತ್ ಮಜಾ ಮಾಡ್ತಾಯಿದ್ವಿ. ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು, ಅವ್ನು ಬಿಡ್ತಾ ಇರಲಿಲ್ಲ. ಅದಾದ್ಮೇಲೆ 1 ತಿಂಗಳು ಅವ್ರ ವರ್ಕ್ಶಾಪು. ಇವರು ನಾನು ಬರೆದಿದ್ದ ಸಿನಿಮಾ ಸೀನ್ಗಳು ಅದನ್ನೆಲ್ಲ ಇವ್ರ ಕೈಲಿ ಯಾವ ರೋಲ್ಗೆ ಯಾರ್ಯಾರು ಸೂಟ್ ಆಗ್ಬೋದು
ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಓಕೆ ಓಕೆ ಅದನ್ನು ಒಂದು ತಿಂಗಳು ಇವ್ರಿಗೆ ವರ್ಕ್ಶಾಪ್ ಮಾಡಿಸಿದ್ರು. ನೈಸ್. ಓಕೆ. ಆ ವರ್ಕ್ಶಾಪಲ್ಲಿ ನಾನು ತಗೊಂಡು ಅವ್ರನ್ನ ಆ 15-20 ಜನದಲ್ಲಿ 30 ಜನದಲ್ಲಿ 15-20 ಜನ ಫೈನಲಿ ಕೊಟ್ಟರು. ಆ 20 ಜನಕ್ಕೆ ನಂದು ವರ್ಕ್ಶಾಪ್ ಸೀನ್ಗಳು ಕೊಟ್ಬಿಟ್ಟು ಇರೋದು ಒಂದು ಕಂಡೀಷನ್ ಹಾಕಿದೆ. ನೋಡ್ರಪ್ಪ, ನಾವು ಸೀನ್ ಬರೆದಿದ್ದೀವಿ, ಸಿನಿಮಾ ಸ್ಕ್ರಿಪ್ಟ್ ಬರೆದಿದ್ದೀವಿ, ಡೈಲಾಗ್ ಕೂಡ ಬರೆದಿದ್ದೀವಿ. ನಿಮಗೇನು ಒಂದು ಕಂಡೀಷನ್ ಅಂದರೆ ಈ ಸೀನ್ನ ನೀವು ಮೊಬೈಲಲ್ಲಿ ಶೂಟ್ ಮಾಡಿ ನಂಗೆ ತೋರಿಸ್ಬೇಕು. ಆದರೆ ನನ್ನ ಡೈಲಾಗ್ನ ಹೇಳ್ಬಾರ್ದು, ನಿಮ್ಮ ಡೈಲಾಗ್ ಹೇಳಬೇಕು. ನಾವು 50 ವರ್ಷದವರು 22 ವರ್ಷದ ಹುಡುಗನ ಫೀಲ್ ಮಾಡಿ ಡೈಲಾಗ್ ಬರೆದಿರ್ತೀವಿ. ಅದು ಎಲ್ಲ ಕ್ಯಾರೆಕ್ಟರ್ದು ನಾವೇ ಫೀಲ್ ಮಾಡಿ ಬರೆದಿರ್ತೀವಿ. ನಾವೇನು ಬ್ರಹ್ಮನ ನಿಮ್ಮ ಕ್ಯಾರೆಕ್ಟರ್ ಒಳಗೆ ಬರೋಕ್ಕೆ? ನಮಗೆ ಗೊತ್ತು ಹಿಂಗೆ ಇರಬೇಕು ಅಂತ ಅಷ್ಟೇ. ಬಟ್ ಆ ಡೈಲಾಗ್ ನಿಮ್ಮದೇ ಆಗಿರಬೇಕು ಅಂತ ಹೇಳಿ ಒಂದು ಚಾಲೆಂಜಿಂಗ್ ಕೊಟ್ವಿ. ಇವರು ಅದಕ್ಕೆ ತಲೆ ಕೆಡ್ಸ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಅಸಾಧ್ಯರು ಹುಡುಗರು ಮಾಡಿ 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 ತೋರಿಸ್ತಾ ಇದ್ರು. ಈ ಥರ ಇವ್ರಿಗೆ ಸುಮಾರು ಒಂದು ವರ್ಕ್ಶಾಪ್ ಮಾಡಿಸಿದ್ದೀನಿ. ಆಮೇಲೆ ಹುಡುಗರು ಕೂಡ ಹೇಳ್ತಾ ಇದ್ದೆ, ಇದು 3 ಪೋರ್ಷನ್ ನಮ್ಮ ಸಿನಿಮಾದು. ಒಂದು ಡೈರೆಕ್ಟ್ರು, ಒಂದು ಮ್ಯೂಸಿಕ್ ಡೈರೆಕ್ಟ್ರು, ಇದು ಟೋಟಲಿ ಕಾಮಿಡಿ ಆ್ಯಂಡ್ ಮ್ಯೂಸಿಕಲ್ ಮೂವಿ, ಒಂದು ಆ್ಯಕ್ಟಿಂಗು. ಇದು 3ರಲ್ಲಿ ಯಾರು ಗೆಲ್ತಾರೆ ನೋಡಬೇಕು, ಅದಕ್ಕಾಗಿ ನೀವು ಕೆಲಸ ಮಾಡಬೇಕು ಅಂಥೇಳಿ ಹೇಳ್ತಾಯಿದ್ದೆ. ಬಟ್ ಇವತ್ತು ನಾನು ಹೇಳ್ತೀನಿ ಪ್ರಾಮಾಣಿಕವಾಗಿ, ನಾನೇನು ಡೈರೆಕ್ಷನ್ ಮಾಡಿದ್ದೀನೋ, ನಾನೇನು ವರ್ಕ್ಶಾಪ್ ಮಾಡ್ಕೊಂಡಿದ್ನೋ, ನಾನೇನು ಸ್ಕ್ರಿಪ್ಟ್ ಬರ್ಕೊಂಡಿದ್ನೋ ಅದಕ್ಕೆ ಮೀರಿ ಮ್ಯೂಸಿಕ್ ಡೈರೆಕ್ಟ್ರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಮೀರಿ ಬಟ್ ನಮ್ಮಿಬ್ಬರನ್ನು ಸೈಡ್ ಇಟ್ಬಿಟ್ಟಿದ್ದಾರೆ ಇವ್ರು ಆ್ಯಕ್ಟಿಂಗಲ್ಲಿ. ಮ್ಯೂಸಿಕ್ ಡೈರೆಕ್ಟ್ರನ್ನೂ ಮೀರಿಸಿ, ನನ್ನ ಸ್ಕ್ರಿಪ್ಟು ಡೈರೆಕ್ಷನ್ನು ಮೀರಿಸಿ ಇವ್ರು ಆ್ಯಕ್ಟಿಂಗ್ ಎತ್ಕೊಂಡು ಹೋಗಿದೆ. ಇಡೀ ಸಿನಿಮಾದಲ್ಲಿ ನಿಮಗೆ ಒಂದು ಫಸ್ಟ್ ಕಾಪಿಯನ್ನು ನೋಡಿದ ತಕ್ಷಣ ಫಸ್ಟು ಹುಡುಗರು ಆ್ಯಕ್ಟಿಂಗೇ ಎತ್ಕೊಂಡು ಹೋಗಿ, ವೀಕ್ ಸೀನ್ಗಳಿದ್ರೂ ಇವರು ಅದನ್ನು ಜೀವ ತುಂಬಿ ಮಾಡಿದ್ದಾರೆ. ಇದು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್. ವೆರಿ ನೈಸ್. ಈ ಥರ ಒಂದು ಪ್ರೊಸೆಸ್ ತುಂಬ ಅಪರೂಪ. ಅಂದರೆ ಈ ಥರ ಆಡಿಷನ್ ಮಾಡಿ ಆಮೇಲೆ ವರ್ಕ್ಶಾಪ್ ಮಾಡಿ ಮಾಡುವಂಥದ್ದು ಭಾಳ ನಂಗೆ ಅಪರೂಪ ಅಂತ ಅನಿಸುತ್ತೆ. ಸೊ 19ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮ 4ನೇ ಸಿನಿಮಾ. ನಿಮ್ಮ ಜರ್ನಿ ಹೇಗಿತ್ತು ರಾಜಶೇಖರ್? ನಿಮ್ಮ ಜರ್ನಿ ನೆನೆಸ್ಕೊಂಡ್ರೆ ನಿಮ್ಗೆ ಏನು ನೆನಪು ಬರುತ್ತೆ? ಇಲ್ಲ, ಕಾಲಕ್ಕೆ ಚೇಂಜ್ ಆಗಿದೆ. ನಾನು ಸಿನಿಮಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸಿನಿಮಾ ಮಾಡಬೇಕು, ಕನ್ನಡ ಸಿನಿಮಾಗಳು ನಮ್ಮದು ಕ್ವಾಲಿಟಿ ಅಷ್ಟೊಂದು ಇರಲಿಲ್ಲ. ನಾನು ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೆ. ಬಟ್ ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಬಂದರೆ ನಾವು ಸೌತ್ ಇಂಡಿಯಾದಲ್ಲಿ ಕೆಳಗಡೆನೇ ಇದ್ದೀವಿ ಕನ್ನಡ ಇಂಡಸ್ಟ್ರಿ. ಆಗೊಂದು ಈಗೊಂದು KGF, ಆಗೊಂದು ಈಗೊಂದು ಕಾಂತಾರ ಬಿಟ್ಟರೆ ಓವರಾಲ್ ಸಣ್ಣ ಸಿನಿಮಾಗಳು, ತುಂಬ ಕ್ವಾಲಿಟಿ ಸಿನಿಮಾಗಳು ತುಂಬ ಅದ್ಭುತವಾಗಿ ಬರ್ತಿಲ್ಲ. ಅದು ಕೊರತೆ ಇದೆ ಇಂಡಸ್ಟ್ರಿನಲ್ಲಿ. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಬಂತು ಕೂಡ. ಈ ಶಾಕಾಹಾರಿ ಆಗಲಿ, ಬ್ಲಿಂಕ್ ಆಗಲಿ, ಆಚಾರಣಕೋ ಆಗಲಿ, ಕೊಂಡಾಣ ಆಗಲಿ, ಇವೆಲ್ಲ ಕೇಸ್ ಆಫ್ ಕೊಂಡಾಣ ಅಂತ, ಇವೆಲ್ಲ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಅದರಲ್ಲಿ ಸಣ್ಣ ಕೊರತೆಗಳಿದೆ. ಬಟ್ ಅದು ಮಾಸ್ಟರ್ ಪೀಸ್ಗಳಾಗಲಿಲ್ಲ. ಆ ಥರ ನಮ್ಮಲ್ಲಿ ಮಾಸ್ಟರ್ ಪೀಸ್ ಅನಿಸಿದ್ದು ನನಗೆ ದಿಯಾ, ಒಂದು ಮೊಟ್ಟೆಯ ಕತೆ, ಇವೆಲ್ಲ ನೀವು ಉಳಿಕೆ ಇಲ್ದಿರೋ ಮಾಸ್ಟರ್ ಪೀಸ್ಗಳು. ಬಟ್ ಆ ಪ್ರಯತ್ನ ಕನ್ನಡದಲ್ಲಿ ಈಗ ನಡೀತಾ ಇದೆ. ಇವೆಲ್ಲ ಒಂದು ಸ್ವಲ್ಪ ಗೆಲ್ಲಬೇಕು ಸಿನಿಮಾಗಳು. ಈ ಥರ ಸಿನಿಮಾಗಳು ಗೆದ್ದು ನೋಡಿ, ದಿಯಾ ನಾನು ನೋಡ್ತಿದ್ದಂಗೆ ಸಿನಿಮಾ ರಿಲೀಸ್ ಆದಮೇಲೆ ಡಿಸಾಸ್ಟರ್ ಆಗೋಯ್ತು. ಬಟ್ ಡಿಸಾಸ್ಟರ್ ಆದರೂ ಆ ಸಿನಿಮಾ ಕ್ವಾಲಿಟಿ ಹೆಂಗಿತ್ತು, ತಾಕತ್ತು ಹೆಂಗಿತ್ತು ಅಂದರೆ OTTಗೆ ಬಂದಮೇಲೆ ಬ್ಲಾಸ್ಟ್ ಆಗೋಯ್ತು. ಯಾರೂ ನಮ್ಮ ಸೋಷಿಯಲ್ ಮೀಡಿಯಾದವರು ಸುಮ್ಮನೆ ಕೂರಲಿಲ್ಲ. ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಕೈ ಹಿಡಿದು ಎತ್ತುತ್ತಾರೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ. ಆಮೇಲೆ ಬೇರೆ ಭಾಷೆಗೂ ಅಲ್ಲೂ ಕೂಡ ಅದು ಹಿಟ್ ಆಯ್ತು. ಅಲ್ಲೂ ಕೂಡ ಹಿಟ್ಟಾಯಿತು. ನಮ್ಮಲ್ಲಿ ಥಿಯೇಟ್ರ್ಗಳಿಗೆ ನಮ್ಮ ಕನ್ನಡ ಆಡಿಯನ್ಸು ಬರೋಲ್ಲ, ಕಮ್ಮಿ ಆಗಿದ್ದಾರೆ. ಯಾಕೆ ನಮ್ಮ ಹುಡುಗರುಗಳನ್ನ ನಾನು ಕೇಳ್ತೀನಿ, ಸಾಕಾರಿ ನೋಡಿದ್ರಾ, ಕೇಸ್ ಆಫ್ ಕೊಂಡಾಣ ನೋಡಿದ್ರಾ, ಇನ್ನೊಂದು ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ಹುಡುಕಿ ಪಾಪ ನಮ್ಮಲ್ಲಿ ಸರ್, ನಾವು ಸೋಷಿಯಲ್ ಮೀಡಿಯಾದವ್ರನ್ನ ನಾವು ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸಿನಿಮಾ ಒಂದು ಸ್ವಲ್ಪ ಚೆನ್ನಾಗಿದ್ದ ಅಂದ್ರೇ ಬಿಡಲ್ಲ, ಎತ್ಕೊಂಡು ಹೋಗ್ತಾರೆ. ಇನ್ನು ಸಿನಿಮಾ ಚೆನ್ನಾಗಿದೆ ಅಂದರೆ, ಈಗ ನೋಡಿ ಬ್ಲಿಂಕು 7-8 ಶೋ ಕೊಟ್ಟಿದ್ರಂತೆ. ಬಟ್ ಸೋಷಿಯಲ್ ಮೀಡಿಯಾ ಸುಮ್ಮನೆ ಕೂರಲಿಲ್ಲ, ಹೇಳಿದ್ರು, ಎಬ್ಬಿಸಿದ್ರು ಜನನ, ಹೋಗ್ರಿ ನೋಡಿ ಅಂದರು. ನೋಡು ಒಂದು ಮಟ್ಟಕ್ಕೆ ಅದು ಸಕ್ಸಸ್ ಆಯಿತು. ಅದ್ರಲ್ಲಿ ಕೊರತೆ ಇಲ್ಲ ಅಂತಿಲ್ಲ. ಬಟ್ ಅದು ಮಾಸ್ಟರ್ ಪೀಸ್ ಇಲ್ಲ ಆಗಿಲ್ಲ ಅಂದ್ರೂ ಅದು ಒಳ್ಳೆ ಪ್ರಯತ್ನ. ಈ ಥರ ಪ್ರಯತ್ನಗಳು ಕನ್ನಡದಲ್ಲಿ 100 ಬರಬೇಕು. ನನ್ನ ಸ್ವಂತ ಅಭಿಪ್ರಾಯದ ಪ್ರಕಾರ ಇದರದ್ದು 100
ಪ್ರಯತ್ನಗಳು ಒಳ್ಳೆ ಪ್ರಯತ್ನಗಳು ಬಂದಾಗ ಅದರಲ್ಲಿ 10 ಗೆಲ್ಲುತ್ತೆ. ಆ 10 ಗೆಲ್ಲೋದ್ರಿಂದ 8 ಜನ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳಾಗ್ತಾರೆ. ಈ 10 ಸಿನಿಮಾಗಳು ಗೆಲ್ಲೋದ್ರಿಂದ ಆರ್ಟಿಸ್ಟ್ಗಳು 100 ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬರ್ತಾರೆ. ಆವಾಗ ಇಂಡಸ್ಟ್ರಿ ತಾನೇ ಬೆಳೆಯುತ್ತೆ. ಕರೆಕ್ಟ್. ನಮ್ಮ ಸಿನಿಮಾದಲ್ಲಿ ಹೆಂಗಿದೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂದರೆ ಡೈರೆಕ್ಟ್ರ್ ಎಷ್ಟು ಜನ ಚೆನ್ನಾಗಿರೋದಿದ್ದಾರೆ ಅಂದರೆ 4 ಜನ 5 ಜನ 6 ಜನ 7 ಜನ 8 ಜನ, ಆಮೇಲೆ ನೆನಪೇ ಬರಲ್ಲ. ಹೀರೋಗಳು ಎಷ್ಟು ಜನ ಇದ್ದಾರೆ ಅಂದರೆ 5 ಜನ 6 ಜನ 7 ಜನ, ನೆನಪೇ ಬರಲ್ಲ. ಪ್ರೊಡ್ಯೂಸರ್ಗಳ ಸಂಖ್ಯೆನೂ ಹಂಗೆ ಆಗ್ಬಿಟ್ಟಿದೆ. ಕರೆಕ್ಟ್. ಸೊ ನಮ್ಮ ಹತ್ರ ಎಲ್ಲ ಲಿಮಿಟೆಡ್ ರಿಸೋರ್ಸಸ್. ಕರೆಕ್ಟ್. ಓಕೆ. ಯಾಕೆ ಅಂದ್ರೆ ಇಂಡಸ್ಟ್ರಿ ದೊಡ್ಡದು. 250 ಪಿಕ್ಚರ್ ಬರುತ್ತೆ, 300 ಪಿಕ್ಚರ್ ಬರುತ್ತೆ. ಹೌದು. ಕೇರಳದಲ್ಲಿ ಬರಲ್ಲ, ಆಂಧ್ರದಲ್ಲಿ ಬರಲ್ಲ, ತಮಿಳಲ್ಲಿ ಬರಲ್ಲ. ನಮ್ಮಲ್ಲಿ 250 ಪಿಕ್ಚರ್ ಬರುತ್ತೆ. ಆದರೆ ಹೇಳ್ಕೊಳ್ಳೋಕ್ಕೆ 10 ಜನ ಡೈರೆಕ್ಟರ್ ಇಲ್ಲ, 10 ಜನ ಹೀರೋಗಳಿಲ್ಲ. ನಮ್ಮಲ್ಲೇ ನಾವೇ ಕೇಳ್ತಾ ಇದ್ದೀವಿ, ಕನ್ನಡ ಇಂಡಸ್ಟ್ರಿ ಬೀಳ್ತಾ ಇದೆ, ಹೀರೋಗಳೇ ದೊಡ್ಡ ಹೀರೋಗಳೇ 10 ಪಿಕ್ಚರ್ ಮಾಡಬೇಕು. ಅದೇಗೆ ಸಾಧ್ಯ? ಯಾರು ನೋಡ್ತಾರೆ? ಅವಾಗ ಅವರು ದೊಡ್ಡ ಹೀರೋಗಳಾಗಲ್ಲ. ಅವರು 10 ಪಿಕ್ಚರ್ ಮಾಡಿಬಿಟ್ರೆ ಅವರು ಆಗಲ್ಲ. ಕರೆಕ್ಟ್. ಅದ್ರ ಬದಲಿಗೆ 10 ಜನ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರಬೇಕು, 100 ಜನ ಆರ್ಟಿಸ್ಟ್ಗಳು ಬರಬೇಕು. ಕರೆಕ್ಟ್. ಅಟ್ಲೀಸ್ಟ್ ಒಂದು 25-30 ಜನ ಒಳ್ಳೆ ಹೀರೋಗಳಿದ್ರೆ ತಿಂಗಳಿಗೆ ಒಂದು ಒಳ್ಳೆ ಸಿನಿಮಾ ಆದರೂ ಇಂಡಸ್ಟ್ರಿ ಬರುತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ. ಸೊ ಅದು ತುಂಬ ಕರೆಕ್ಟಾಗಿ ಹೇಳಿದ್ರಿ. ಈಗ 19ನೇ ತಾರೀಕು ರಿಲೀಸ್ ಮಾಡ್ತಾರೆ ನಿಮ್ಮ ಸಿನಿಮಾನ? ಹೌದು ಸರ್. ಓಕೆ. ಸೊ ಇದು ನಿಮ್ಮ 4ನೇ ಸಿನಿಮಾ ನೀವು ಈಗ ಹೇಳಿದ ಹಾಗೆ. ಸೊ ಒಂದು ಯೂತ್ಫುಲ್ ಸಿನಿಮಾ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ನೀವು ಅವ್ರ ವಯಸ್ಸಿಗೆ ಹೋಗಿ ಮಾಡೋದ್ರ ಜೊತೆಗೆ ಅವರಿಂದನೇ ನೀವು ಒಂದಷ್ಟು ಇನ್ಪುಟ್ಸ್ ಎಲ್ಲ ತೊಗೊಂಡಿದ್ದೀರಿ ಅಂತ ನೀವು ಹೇಳಿದ್ರಿ. ಭಾಳ ಒಳ್ಳೆಯದು. ನಿಮ್ಮ ಸುಚೇಂದ್ರ ಪ್ರಸಾದ್ ಅವರ ಒಂದು ಪ್ರಯತ್ನ ಕೂಡ ನಂಗೆ ಭಾಳ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ನಿಮ್ಮ ಆರ್ಟಿಸ್ಟ್ಗಳು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾರು ಶಶಾಂಕ್ ಇರ್ಬೋದು, ರಂಜನ್ ಇರ್ಬೋದು, ಜತಿನ್ ಇರ್ಬೋದು, ಆಮೇಲೆ ರನ್ನ ಅಂತ ಇರ್ಬೋದು, ಮಾನ್ಯ ಇರ್ಬೋದು, ಎಷ್ಟು ಜನ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಅಂತ ನನಗನ್ನಿಸ್ತು. ಚೆನ್ನಾಗಿ ಮಾತಾಡಿದ್ರಲ್ಲ. ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಅವರು ಸಿನಿಮಾ ಮಾಡಾದ್ಮೇಲೆ ನಾನು ಅವ್ರಿಗೆ ಹೇಳಿದ್ದೆ, ನೋಡ್ರಪ್ಪ, ಸಿನಿಮಾ ಮಾಡೋದು ಅಷ್ಟೇ ಅಲ್ಲ, ಅದು ಇವತ್ತಿನ ಕಾಲಕ್ಕೆ ಪ್ರಚಾರ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್. ಕರೆಕ್ಟ್. ನೀವೇನು ಬ್ಯಾಕ್ ಬೆಂಚರ್ ಸಿನಿಮಾ ಮಾಡಿದ್ದೀರಾ, ನನಗೆ ಗೊತ್ತು, ನಮ್ಮಲ್ಲಿರೋ ಟ್ಯಾಲೆಂಟ್ಗಳೇ ದುಡ್ಡು ಖರ್ಚು ಮಾಡ್ರೆ ಈ ಥರದ 10 ಪಿಕ್ಚರ್ ಮಾಡ್ತಾರೆ. ಆದರೆ ಜನಕ್ಕೆ ತಲುಪಿಸೋದಿದೆಯಲ್ಲ, ಅದು ಇಂಪಾಸಿಬಲ್ ಟಾಸ್ಕ್. ಕರೆಕ್ಟ್. ಅದನ್ನ ನೀವು ಹೆಂಗೆ ಸಕ್ಸಸ್ ಮಾಡ್ತೀರಾ? ನನ್ನ ಪ್ರಕಾರ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡೋದ್ರಿಂದ ಜನ ಬರಲ್ಲ. ನೀವು ಮನೆ ಬಾಗಿಲು ತಟ್ಟಿ ಕಾಲೇಜ್ಗೆ ಹೋಗಿ ಸ್ಟೂಡೆಂಟ್ಗಳನ್ನ ಹಿಡಿದು ನಿಮ್ಮ ವಿಡಿಯೋಗಳು ತೋರಿಸಿ ಅದು ಅವ್ರು ಇಂಪ್ರೆಸ್ ಆಗಿ ಆದ್ದರಿಂದ ನೀವು ಆಡಿಯನ್ಸ್ನ ಥಿಯೇಟ್ರಿಗೆ ಬರೋ ಥರ ಕನ್ವರ್ಟ್ ಮಾಡಿಕೊಂಡು ಅವರು 10 ಜನ 100 ಜನಕ್ಕೆ 100 ಜನ 1000 ಜನಕ್ಕೆ ಹೇಳಿ ಸಕ್ಸಸ್ ಆದರೆ ಮಾತ್ರ ನೀವು ಉಳಿತೀರಾ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದೆ. ಅವರು ಫಸ್ಟ್ ಅದನ್ನು ಸುಲಭವಾಗಿ ತೊಗೊಂಡಿದ್ರು. ಆಮೇಲೆ ಸರ್ ಹಂಗೇನಿಲ್ಲ ಸರ್, ಹೆಂಗಿದೆ ಸರ್ ಹಾಡು ನೋಡಿ ಸರ್, ಈ ಹಾಡು ಬಿಟ್ಬಿಡ್ಲಿ ಸರ್, ನೋಡಿ ಕಿರಿಕ್ ಪಾರ್ಟಿ ಇವಾಗ ಸರ್, ನೀವು ಗೊತ್ತಿಲ್ಲ ಸರ್, ಕಿರಿಕ್ ಪಾರ್ಟಿ ನೋಡಿ ಸರ್, 2 ಹಾಡು ಬಿಟ್ಟಿಟ್ಕೆ ಫುಲ್ ವೈರಲ್ ಆಗ್ಬಿಟ್ಟಿದೆ ಸರ್. ಆಮೇಲೆ ಜನ ನುಗ್ಬಿಟ್ರು ಸರ್ ಅಂತಂದರು. ಆಮೇಲೆ ಆಯ್ತರಪ್ಪ ಬಿಡ್ರಿ 2 ಹಾಡು, ಆ ಕಾಲ ಬೇರೆ ಈ ಕಾಲ ಬೇರೆ, ನಿಮಗೆ ಗೊತ್ತಾಗುತ್ತೆ. ಏನು ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ, ಏನು ಮಾಡ್ತೀರಿ ಹೇಳಿ, ನೀವು ಮಾಡಿ. ಇವರು ಗೊತ್ತಿರೋ ಸೋರ್ಸ್ ಎಲ್ಲ ಹುಡುಕಿ ಸಾಂಗ್ ಬಿಟ್ಟು ಎಲ್ಲ ಮಾಡಿದ್ರು. ಒಂದೇ ವಾರ ಇವ್ರ ಮುಖ ನೋಡೋಕ್ಕಾಗಲಿಲ್ಲ. ಯಾಕೆಂದರೆ ಅದು ಯಾವ ವೈರಲ್ಲೂ ಆಗಲಿಲ್ಲ, ಯಾವ ದೊಡ್ಡ ಮಟ್ಟದಲ್ಲೂ ಆಗಲಿಲ್ಲ. ಆದರೆ ಯಾರು ತೋರಿಸಿದ್ರು ತುಂಬ ಚೆನ್ನಾಗಿದ್ದೀರಿ, ತುಂಬ ಚೆನ್ನಾಗಿದ್ದೀರಿ ಹಾಡು, ಸಖತ್ತಾಗಿ ಮಾಡಿದ್ದೀರಿ, ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸರ್, ವೈರಲ್ ಆಗಿಲ್ಲ. ಗೊತ್ತಾಯ್ತೇನ್ರಪ್ಪ? ಈಗೇನು ಮಾಡ್ತೀರಾ? ನೆಕ್ಸ್ಟ್ ಬಂದರು ಸರ್, ಇನ್ನೊಂದು ಹಾಡು ಬಿಡ್ತೀವಿ ಸರ್, ದೊಡ್ಡ ಆರ್ಟಿಸ್ಟ್ಗಳದ್ದು ನಾವು ಕಂಟೆಂಟ್ ಮಾಡಿಬಿಡೋಣ ಸರ್, ಇವರು ಕಿರಿಕ್ ಪಾಡಿ ಇವರು ಹಾಸ್ಟೆಲ್ ಹುಡುಗರು ಮಾಡಿದ್ರಲ್ಲ ಸರ್, ಆ ಥರ ಮಾಡೋಣ. ಹಾಸ್ಟೆಲ್ ಹುಡುಗರುಗಳು ಮಾಡಿದ್ರು, ಅವರು ಅದನ್ನೇ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರು. ನನ್ನ ಪ್ರಕಾರ ಹಾಸ್ಟೆಲ್ ಹುಡುಗರು ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಿಂತ 2 ಚೆನ್ನಾಗಿ ಅವ್ರು ಕಂಟೆಂಟ್ ಮಾಡಿದ್ದಾರೆ. ಅವ್ರಿಗೆ ಆ ಸಪೋರ್ಟ್ ಇತ್ತು. ನೀವು ಅದೇ ಮಾಡ್ಬಿಡ್ತೀವಿ ಅಂದರೆ ನಿನಗೇನು ಕಾರ್ಪೆಟ್ ಹಾಕ್ಕೊಂಡು ಕಾಯ್ತಾ ಇರ್ತಾರೆ ಆರ್ಟಿಸ್ಟ್ಗಳು, ಸುದೀಪ್ ಆಗಲಿ, ಇನ್ನೊಬ್ರು ದೊಡ್ಡ ಆರ್ಟಿಸ್ಟ್ ಆಗಲಿ, ರಕ್ಷಿತ್ ಆಗಲಿ, ಬಾಪ ಮಾಡು ಒಂದು ಕಂಟೆಂಟು ಅಂತ. ನೀವು ಯಾರು ಅವ್ರನ್ನ ಮಾಡೋಕ್ಕೆ? ಅದೆಲ್ಲ ಇಲ್ಲ. ನೀವೇ ಒಂದು ಹೊಸ ದಾರಿ ಹುಡುಕ್ಬೇಕು. ಮಾತೆತ್ತಿದ್ರೆ ಕಿರಿಕ್ ಪಟ್ಟಿದ್ದು ಹೇಳ್ತಾರೆ, ಇನ್ನೊಂದು ಹೇಳಿದ್ರೆ ಹಾಸ್ಟೆಲ್ ಹುಡುಗರದ್ದು ಹೇಳ್ತಾರೆ. ಸಕ್ಸಸ್ ಆಗೋ ಪಿಕ್ಚರ್ದು ಎಲ್ಲರೂ ಹೇಳ್ತೀರಪ್ಪ, ನಿಮ್ಮ ದಾರಿ ಹೇಳಿ. ನಾಳೆ ಸಿನಿಮಾ ಮಾತಾಡುವಾಗ ಹೆಂಗೆ ಕಿರಿಕ್ ಪಟ್ಟಿದ್ದು ಹೇಳ್ತಾರೆ, ಹೆಂಗೆ ಹಾಸ್ಟೆಲ್ ಹುಡುಗದು ಹೇಳ್ತಾರೆ, ಹಂಗೆ ನಿಮ್ಮದು ಹೇಳಬೇಕು. ಬ್ಯಾಕ್ ಬೆಂಚರ್ಸ್ ಹಿಂಗೆ ಮಾಡಿದ್ರು ನಾವು ಮಾಡಬೇಕು ಅಂತ. ಅದನ್ನ ಏನು ಮಾಡ್ತೀರ ಮಾಡಿರಿ, ಅದನ್ನ ಹೇಳ್ರಿ ನೀವು. ಆವಾಗ ಅವ್ರಿಗೆ ಸ್ವಲ್ಪ ಜ್ಞಾನೋದಯ ಆಯಿತು ಅಂತ ಕಾಣುತ್ತೆ. ಹಾಗಾಗಿ ರೋಡು ರಸ್ತೆಗೆಲ್ಲ ನುಗ್ಗಿದ್ದಾರೆ. ಒಂದು 30 ಕಾಲೇಜ್ ಭೇಟಿ ಮಾಡಿದ್ದಾರೆ.
30 ಕಾಲೇಜಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ, ಅಲ್ಲೆಲ್ಲ ಹೇಳ್ಕೊಂಡಿದ್ದಾರೆ, ವಿಡಿಯೋಗಳು ತೋರಿಸಿದ್ದಾರೆ, ಚರ್ಚ್ ಸ್ಟ್ರೀಟ್ಗೆ ಹೋಗಿದ್ದಾರೆ, ಕಡ್ಲಕಾಯಿ ಪರ್ಸೆಗೆ ಹೋಗಿದ್ದಾರೆ, ಮಾಡ್ತಾನೇ ಇದ್ದಾರೆ ನಿರಂತರವಾಗಿ. ಬಟ್ ಅದ್ಭುತವಾದ ಹುಡುಗರು. ಆ ಹುಡುಗರು ಹೆಂಗಿದ್ದಾರೆ ಅಂದರೆ, ನಾನು ಅವ್ರ ಬಗ್ಗೆ ಏನು ಎರಡು ಮಾತಾಡೋಂಗಿಲ್ಲ. ನಾಳೆ ಅವರೆಲ್ಲ ಸ್ಟಾರ್ಗಳೇ. ಈಗಲೇ ಬಂದ್ರೋ ಇಲ್ಲಿ ಅಂತೀನಿ, ಆಮೇಲೆ ಬನ್ನಿ ಸಾರ್ ಅಂತ ಕರಿಬೇಕು. ಇದು ವಾಸ್ತವ, ಗೊತ್ತು. ಆದರೆ ಬೆಳೀಲಿ ನಮ್ಮ ಹುಡುಗರು, ಬೆಳೀಲಿ, ನಿಜವಲ್ಲ ಬೆಳೀಲಿ. ಸೊ ಸಿನಿಮಾ ಹಿಟ್ ಆಗಲಿ. ಸೊ ರಾಜಶೇಖರ್ ಅವರು ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಯಾಕೆಂದರೆ ಅವರೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು, ಅವರೇ ಪ್ರೊಡ್ಯೂಸರ್ ಕೂಡ ಹೌದು, ಅವರೇ ನಿರ್ದೇಶಕರು ಕೂಡ ಹೌದು. ಇಂಥವ್ರನ್ನ ಇಂಡಸ್ಟ್ರಿ ಉಳಿಸ್ಕೊಳ್ಬೇಕು. ಸೊ ಒಳ್ಳೆ ಸಿನಿಮಾಗಳು ಬಂದರೆ ನಾವು ಅವ್ರು ಹೇಳಿದ ಹಾಗೆ ನಮ್ಮ ಸಪೋರ್ಟ್ ಮಾಡುತ್ತೆ, ಸೋಷಿಯಲ್ ಮೀಡಿಯಾನ ಸಪೋರ್ಟ್ ಮಾಡುತ್ತೆ, ಜನನ ಸಪೋರ್ಟ್ ಮಾಡ್ತಾರೆ. ಸೊ ಆ ಥರ ಸಿನಿಮಾ ಬ್ಯಾಕ್ ಬೆಂಚರ್ಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಸೊ ಥ್ಯಾಂಕ್ ಯು ರಾಜಶೇಖರ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಿಮಗೆ ಒಳ್ಳೆಯದಾಗಲಿ. 19ಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ 4ನೇ ಸಿನಿಮಾ ಇದು. ನೀವೇ ಪ್ರೊಡ್ಯೂಸ್ ಮಾಡಿದ್ದ ಇದನ್ನು? ಹೌದು ಹೌದು. ರಮ್ಯ ಅವರಂದರೆ ನಿಮ್ಮ ಶ್ರೀಮತಿಯವರು. ನಿಮ್ಮ ಶ್ರೀಮತಿಯವರು. ಶ್ರೀಮತಿಯವ್ರನ್ನ ಇಂಟರ್ವ್ಯೂಗೆ ಬಾಮ್ಮ ನೀನು ಪ್ರೊಡ್ಯೂಸರ್ ಅಂತ ಕರೆದೆ. ಅವರಂತೂ ನಿಮ್ಮ ಸಿನಿಮಾನ ಬೇಡ, ನಿಮ್ಮ ಸವಾಸನ ಬೇಡ, ಎಲ್ಲೋ ಕಷ್ಟಪಡ್ತೀರಾ, ತಂದಿಲ್ಲಿ ಕಳಿತೀರಾ, ನಾನು ಬಂದರೆ ಅದನ್ನೇ ಹೇಳ್ತೀನಿ. ಸರಿ ಬಾ, ಅದನ್ನೇ ಹೇಳು, ದೊಡ್ಡ ವೈರಲ್ ಆಗುತ್ತೆ ಅಂದ್ರೂ ನೀವು ಮಾಡಿ, ನೀವು ಗೆಲ್ಲಿ. ನನಗೆ ಗೊತ್ತು ಅಲ್ಟಿಮೇಟ್ಲಿ ನೀವು ಕಳ್ಕೊತೀರಾ. ಓಕೆ, ಕಳ್ಕೊಳ್ಳೋದಕ್ಕೆ ನನಗೇನು ಚಿಂತೆ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ನೀವೊಂದು ಮಾತಾಡ್ರಿ, ತುಂಬ ಕಷ್ಟಪಟ್ಟು ಮಾಡಿದ್ದೀರಾ ಅಂತ. ಖಂಡಿತ ಇಲ್ಲ, ನಾನು ಆರಾಮಾಗಿ ಸಿನಿಮಾ ಮಾಡಿದ್ದೀನಿ. ಕಷ್ಟಪಡ್ತಿರೋರೆಲ್ಲ ಹುಡುಗರೇ. ಸಿನಿಮಾ ಚೆನ್ನಾಗಿದ್ದರೆ 90% ಕ್ರೆಡಿಟ್ ಹುಡುಗರದೇ. ಸಿನಿಮಾ ಗೆದ್ದರೆ 90% ಹುಡುಗರದೇ. ಕಷ್ಟಪಡ್ತಿರೋದು ಅವರು. ಯಾರು ಸಿಕ್ಕಿದ ಆರ್ಟಿಸ್ಟ್ಗಳ ಹತ್ರ ಎಲ್ಲ ಹೋಗ್ತಾ ಇದ್ದಾರೆ, ಬೈಟ್ಸ್ ತೊಗೊಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ನಾನು ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಸಿನಿಮಾಗೆ ಎಷ್ಟೋ ಜನ, ಅರ್ಜುನ್ ಜನ್ಯ ಅವರು ಈ ಸಿನಿಮಾದಲ್ಲಿ ಅವರೇನು ಭಾಗವಹಿಸಿಲ್ಲ. ಆಮೇಲೆ ವಿನೋದ್ ಪ್ರಭಾಕರ್ ಅವರು, ಶರಣ್ ಅವರು, ಆಮೇಲೆ ಬಿಗ್ ಬಾಸ್ ಕಾರ್ತಿಕ್, ಇವರೆಲ್ಲರೂ ಕೂಡ ಪ್ರೀತಿಯಿಂದ ಬೈಟ್ಸ್ ಕೊಟ್ಟಿದ್ದಾರೆ. ಮನೆಯಲ್ಲಿ ರಿಷಬ್ ಶೆಟ್ಟಿ ತರ್ತೀನಿ ಅಂತ ಹೋದರು. ಅವ್ರ ಸ್ಟೇಜ್ ಮೇಲೆ ಇವ್ರಿಗೆ ಸಿಕ್ಕಿಲ್ಲ, ಆದರೂ ಇವರು ಅಲ್ಲೇ ಕೂಗಾಡಿ ಪಾಗಾಡಿ ಒಂದು ಬೈಟ್ಸ್ ತೊಗೊಂಡ್ರು. ಅವ್ರ ಪಲ್ವ ಹಾರ್ಟ್ಫುಲಿ ಆಲ್ ದ ಬೆಸ್ಟ್ ಬ್ಯಾಕ್ ಬೆಂಚರ್ಸ್, ನಿಮ್ಗೆ ಒಳ್ಳೇದಾಗಲಿ ಅಂದರು. ಅಷ್ಟು ಕಷ್ಟಪಡ್ತಿದ್ದಾರೆ ಹುಡುಗರು. ಇಂಥ ಹುಡುಗರು ನಿಂತ್ಕೊಂಡ್ರೆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಕ್ಕಿಂತ ಚೆನ್ನಾಗಿ ಕಷ್ಟಪಡ್ತಿದ್ದಾರೆ. ಇಂಥ ಹುಡುಗರು ನಿಂತ್ಕೊಂಡ್ರೆ ಇಂಡಸ್ಟ್ರಿ ನಡೆ ಬೆಳೆಯುತ್ತೆ. ಆಮೇಲೆ 4 ಜನಕ್ಕೆ ಇದು ಮಾರ್ಗದರ್ಶನ ಆಗುತ್ತೆ. ಹೊಸೊಬ್ಬರು ನಾವು ಬಂದರೆ ದುಡ್ಡು ಇಟ್ಕೊಂಡು ಬಂದರೆ ಸಿನಿಮಾ ಗೆಲ್ಲಕ್ಕಾಗಲ್ಲ, ಕಷ್ಟಪಟ್ಟರೆ ಸಿನಿಮಾ ಗೆಲ್ಲಕ್ಕಾಗತ್ತೆ ಅನ್ನೋದು 4 ಜನಕ್ಕೆ ಇದು ಮಾರ್ಗದರ್ಶನ ಆಗುತ್ತೆ. ವೆರಿ ಟ್ರೂ. ಸೊ ಹಾಗಾಗಲಿ ಅಂತ ನಾವು ಹಾರೈಸೋಣ. ಸೊ ಬ್ಯಾಕ್ ಬೆಂಚರ್ಸ್ ಅಂತಂದರೆ ಎಲ್ರಿಗೂ ರಿಲೇಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಒಂದೆಲ್ಲ ಒಂದು ಕಾಲದಲ್ಲಿ ಬ್ಯಾಕ್ ಬೆಂಚಲ್ಲಿ ಇರ್ತೀವಿ. ಇಲ್ಲಾಂದರೆ ಬ್ಯಾಕ್ ಬೆಂಚ್ ಬಗ್ಗೆ ಒಂದು ಅಟ್ರಾಕ್ಷನ್ ಆದರೂ ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಲೈಫಲ್ಲಿ ಫ್ರಂಟ್ ಬೆಂಚರ್ ಆಗಬೇಕು. ನಾವು ಕಾಲೇಜಲ್ಲಿ ಬ್ಯಾಕ್ ಬೆಂಚರ್ ಆಗಿದ್ದರೂ ಕೂಡ. ಸೊ ಅದೇ ಥರದೊಂದು ಕಥೆನ ಹೊತ್ತು ಬ್ಯಾಕ್ ಬೆಂಚರ್ ಸಿನಿಮಾ ಬರ್ತಾ ಇದೆ. ಸೊ ನಿರ್ದೇಶಕ ಮತ್ತು ನಿರ್ಮಾಣದಲ್ಲೂ ಕೂಡ ಕೈ ಜೋಡಿಸಿರುವಂಥ ರಾಜಶೇಖರ್ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ನಿಮಗೆ ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಸೊ ಇದು ಸಿನಿಮಾ ಸಂವಾದ. ನೀವು ಈಗ ಆಲ್ರೆಡಿ ಬ್ಯಾಕ್ ಬೆಂಚರ್ಸ್ ನಮ್ಮ ಸ್ಟಾರ್ಗಳೇನಿದ್ದಾರೆ, ನಮ್ಮ ಹೀರೋಯಿನ್ಸ್ ಏನಿದ್ದಾರೆ, ಅವ್ರದ್ದು ಇಂಟ್ರ್ಯೂ ನೋಡಿದಿರಾ. ಸೊ ಈ ಇಂಟ್ರ್ಯೂ ಕೂಡ ನೋಡಿ ನಿಮ್ಗೆ ಏನು ಅನಿಸ್ತದನ್ನ ದಯವಿಟ್ಟು ಹೇಳಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜುಲೈ 19ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬ್ಯಾಕ್ ಬೆಂಚರ್ಸ್. ಖಂಡಿತ ನೋಡಿ, ಮತ್ತು ಇಷ್ಟ ಆದರೆ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಕನ್ನಡ ಸಿನಿಮಾಗಳನ್ನ. ನಮಸ್ಕಾರ.